ಸ್ವಲ್ಪ ಕಮ್ಮಿನೇ ಇದೆ, ಅಲ್ಲಿ ನೋಡಿದ್ನಲ್ಲ ಕಮ್ಮಿ ಇದೆ, ಬಟ್ ಆದರೂ ಕೂಡ ಇದ್ದಂಗೆನೆ ಒಟ್ಟು ಕಮ್ಮಿ ಐತಿ. ಇಲ್ಲ ಇದಕ್ಕೆ ನೀವೇನು ಮಾಡ್ಬೇಕು ಭಾರಿ ಬಿಟ್ಟು ಸೇದ್ಬಿಟ್ಟು ಎಷ್ಟು ಸೇದ್ವಿ ಗೊತ್ತಾ? ನಾನು ನನ್ನ ಜೊತೆಗೆ ಬಂದ ಹೇಳಿ ನೀನೊಂದು ಸೇರ್ಲಿಲ್ಲ. ಸೇದಲ್ಲ ಏನು ಸುಮ್ಮನೆ ಈ ಮಾತಾಡಿ ಬೇಜಾರು ಹೊಟ್ಟು ಹೋಗ್ತೀನಿ. ಪಂಪಲ್ಲಿ ಅಂದ್ರೆ ಈಗ ಫಸ್ಟ್ ನೀರು ಬಿಟ್ಟಿಲ್ಲ, ನಮ್ಗೆ ಒಂದಿನ ಕೊಂದು ಕಟ್ ಆಗತ್ತೆ. ಫಸ್ಟ್ ನೀರು ಬಿಟ್ಟಿಲ್ಲ, ರಾತ್ರಿ ಅವ್ರದ್ದು ಮಣಗೋಯ್ತಾ. ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ. ಏನಾಗುತ್ತೆ ನೋಡ್ರಿ, ಈಗ ನೀವು ಡ್ರಿಪ್ ಮಂದ್ ಈಗ ನೀರಿನ ಜೊತೆ ಡ್ರಿಪ್ ಮಂದ್ ಬಿಟ್ಟರೆ ಏನಾಗುತ್ತಪ್ಪ ಅಂತಂದರೆ ಪೂರ್ತಿ ಕೆಳಗೆ ಹೋಗ್ಬಿಡುತ್ತೆ, ಪೂರ ಕೆಳಗೆ ಹೋಗ್ಬಿಡುತ್ತೆ. ಮತ್ತು ನೀವು ಬಿಡ್ತಕ್ಕಂಥ ಡ್ರಿಪ್ ಮದ್ದು ಏನಾಯ್ತು ಅದು ಗಿಡಕ್ಕೆ ಸಿಗಲ್ಲ. ನೀವೇನು ಮಾಡ್ಬೇಕಂದ್ರೆ ಫಸ್ಟಿಗೆ ನೀರು ಬಿಟ್ಟು ಆಮೇಲೆ ಬಿಟ್ಟು ಮತ್ತೆ ಒಂದು ಅಲ್ಲ ಸರ್, ಈಗ ನೀರಿನಾಗೆ ಹೊಡಿಬೇಕತ್ತ ಈಗ ಸಾರಿ ನೋಡ್ರಿ, ಒಂದು ಅದು ಇದೆ ನಿಮ್ಮ ಮಾತು ತಪ್ಪಿದೆ. ನೀವು ಖಂಡಿತ ಇದು ತಪ್ಪು. ಹೆಂಗೆ ನೋಡ್ರಿ, ಈಗ ನೀವು ಬಿಡೋದು ಫಸ್ಟ್ ನೀರು ಬಿಡಬೇಕು. ನೀರು ಬಿಟ್ಟ ನಂತರ ಒಂದು 10 ನಿಮಿಷ ಅಥವಾ 15 ನಿಮಿಷ ಡ್ರಿಪ್ ಮಂದು ಬಿಡ್ಬೇಕು. ಅದನ್ನ ಬಿಟ್ಟ ಮೇಲೆ ಆಮೇಲೆ 10 ನಿಮಿಷ ನೀರು ಬಿಡ್ಬೇಕು. ಈಗ ನೋಡ್ರಿ, ನೀವು ಈಗ ನೀರು ಈಗ ನೀರಿಗೆ ಒಂದು ನೀರು ತೂಕ ಇರುತ್ತೆ, ಹೌದಾ? ಅದರ ತೂಕ ಯಾವುದಿಲ್ಲ. ನೀರು ತೂಕ ಏನಾಗುತ್ತೆ ಅಂದ್ರೆ ನೀರು ನೀವು ಬಿಟ್ಟಾಗ, ನೀವು ಮದ್ದು ಜೊತೆ ಬಿಟ್ಟಾಗ ಮದ್ದು ಕೂಡ ಕೆಳಗೆ ಹೋಗ್ಬಿಡುತ್ತೆ, ಅದು ಕೆಳಗೆ ತೊಗೊಂಡು ಹೋಗ್ಬಿಡುತ್ತೆ. ಈಗ ಎಷ್ಟು ದೂರ ಬೇರೆ ಇರ್ತದೆ, ಎಷ್ಟು ದೂರ ಇರ್ಬೋದು ನಿಮ್ಮ ಎಷ್ಟು ಇರ್ಬೋದು? ಅಷ್ಟು ದೂರ ಹಂಗೆ ಇಷ್ಟು ದೂರ ಇಲ್ಲ ಇದು ಬೇರೆ ಹಿಂಗೆ ಅಂತಲ್ಲ. ಈಗ ನೋಡ್ರಿ ಇದು ತೆಗಿರ್ಬೇಕು, ಗೊತ್ತಾಗುತ್ತೆ. ಮತ್ತೆ ತೆಗಿಬರ್ತದೆ ಇಲ್ಲ ನೋಡ್ರಿ ಬೇಕಾಗಿ ಗೊತ್ತಾಗುತ್ತೆ ನೋಡ್ರಿ. ಏನು ಸರ್, ಸ್ಟಮ್ಮು ದೊಡ್ಡ ಬೇರೆ ಮಾತ್ರ ಕಮ್ಮಿ ಇರುತ್ತೆ, ಇದೆಲ್ಲ ಇದ್ರ ಬೇರೆ. ಅವು ಮೇಲ್ಗಡೆ ಇರ್ತಾವೆ, ಯಾವ ಒಳಗೆ ಹೋಗಿರಂಗಿಲ್ಲ, ಮೇಲ್ಗಡೆ ಇರ್ತಾವೆ. ನೀವು ಏನು ಮಾಡ್ಬೇಕು ಗೊತ್ತಾ, ನೀರು ಅನ್ನೋದನ್ನು ನೀರು ಬಿಟ್ಟ ಮೇಲೆ ಬಿಡ್ಬೇಕು ಮದ್ದನ್ನು. ಸರ್ ನಿನ್ನೆ ಬಿಟ್ಟಿದ್ವಾ ನೀರು? ನಿನ್ನೆ ರಾತ್ರಿ ಬಿಟ್ಟಿದ್ವಾ? ರಾತ್ರಿ ನಮ್ಮ ಅಣ್ಣ ಬಿಟ್ಟು ಟೊಮೆಟೊ ಗಿಡ ಹಾಕೊಂಡು ಓಕೆ, ನೀರಿನ ಸಮಸ್ಯೆ ಇರ್ಬೋದು, ಇಲ್ಲ ನಂಗಿಲ್ಲ ನಿಮಗೆ. ಬಟ್ ಇವರು ಏನು ಮಾಡ್ಬೇಕಂದ್ರೆ, ಈಗ ನಿಂದು ಊಟ ಇವತ್ತು ನೀರು ಫುಲ್ ಇಲ್ಲೇವರೆಗೂ ನೆನೆಸಿ, ಪೂರ್ತಿ ನೆನೆಸಿ ಇಲ್ಲೇವರೆಗೂ ನೆನೆಸು. ಅಲ್ಲ, ನೀರು ನಿನಗೆ ಇಲ್ಲೇ ಅಲ್ಲೇವರೆಗೂ ನೆನೆತೈತೆ. ಇವಾಗ ಇಲ್ಲೇವರೆಗೂ ನೆನೆಯಕ್ಕೆ ಸಿಗಲ್ಲ ಅಂತಂದ್ರೆ ಕರೆಂಟ್ ಹೋಗೋ ಟೈಮಿಗೆ ಬಿಡು 10 ನಿಮಿಷ. ಸರ್ ನಿಜವಾಗಿ ಹೇಳ್ತಾ ಇದ್ದೀನಿ, ನಾನು ಅದನ್ನೇ ಕೆಲಸ ಮಾಡ್ತಾ ಇರೋದು. ಅವ್ರು ಮಾಡೋದನ್ನ ಕಲ್ತ್ಕೊಂಡ್ಬಿಡ್ರಿ. ನಾನು ಅದನ್ನೇ ಮಾಡೋದು ಕೆಲಸ. ನಾನು ಗೊಬ್ಬರ ಯಾವತ್ತೂ ಒಣ್ಣೆಲಕ್ಕೆ ಬಿಡಲ್ಲ, ನೀರು ಬಿಟ್ಟರೆ ಹೋಗ್ಬೇಡ್ರಿ. ಹೇಳ್ತೈತೆ ಹೋಗೋಣ. ಮನೆಯದ ಹಂಗೆ ಬಿಟ್ಟರೆ ನಿಮಗೆ ಗಿಡಗಳಿಗೆ ಯಾವುದೇ ಥರ ಅಂಶ ಸಿಗಲ್ಲ. ಅದೇ ಫಸ್ಟ್ ನೀರು ಬಿಟ್ಟು 1 ಗಂಟೆ ಏನಿಲ್ಲ ಮಾಮ, ನೀರು ಬಿಟ್ಟ ಮೇಲೆ ನೆಲ ನೆಂದಿರ್ತೈತೆ, ಕರೆಂಟ್ ಹೋಗೋ ಮುಂದ್ಗಡೆ ಬಿಟ್ಟು ಬ್ಲಾಕ್ ಮಾಡಿಬಿಟ್ಟು ನೀರು ಅವಾಗ ಹಂಗೆ ಸಾರಾಂಶ ಹಂಗೆ ಎಳಿತಿರ್ತದೆ. ಅದು ಡಾಕ್ಟ್ರ್ ಇಲ್ಲೇ ಅದ ನೋಡ್ರಿ, ನಾವು ವೇಸ್ಟ್ ಅವ್ರ ಮುಂದೆ ಅಲ್ಲ. ನಿಜವಾಗ್ಲೂ ಡಾಕ್ಟ್ರ್ ಅವರೇ, ಅವ್ರಿಗೆಲ್ಲ ಅವ್ರು ಮಾಡ್ದಂಗೆ ಮಾಡ್ರಿ, ಖಂಡಿತ ಚೆನ್ನಾಗಿರುತ್ತೆ ನಿಮಗೆ. ಅಷ್ಟೆಲ್ಲ ಮಾಡಿದ್ರೆ ಡ್ರಾಪ್ ಉಳ್ಸಕ್ ಆಗದಲ್ಲ ಸರ್ ನನ್ನ ಕೈಲಿ. ಅಂದ್ರೆ ಆಗುತ್ತೆ, ಅದು ನಿಮ್ಮ ಕೈಲಿ ಇರಂಗಿಲ್ಲ. ಅದು ಆ್ಯಕ್ಚುಲಿ ಏನಾಗಂದ್ರೆ ಇದು ಗಿಡದ ಗುಣ ಅದು, ಹೌದಾ? ಆ ಗುಣ ನಾವು ಬದಲಾಯಿಸಿ ಮಾಡ್ಬೇಕಷ್ಟೆ. ಅಂದರೆ ಜಸ್ಟ್ ಪೂರ್ತಿ ಬದಲಂತ ಆಗಲ್ಲ, ಸ್ವಲ್ಪ ಬದಲು ಮಾಡ್ಬೇಕಷ್ಟೆ. ಈಗ ನೀವೆಲ್ಲ ಇವೆಲ್ಲ ಮೆಥಡ್ ಕಂಟಿನ್ಯೂ ಕರೆಕ್ಟ್ ಮಾಡ್ತಾಯಿದ್ದೀರಾ, ಖಂಡಿತ ಅದನ್ನು ಕೂಡ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ. ಬಟ್ ಏನಪ್ಪ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿಲ್ಲ ಅಷ್ಟೇ. ಮಾಹಿತಿ ಒಂದ್ಸಲ ಗೊತ್ತಾದ್ರೆ ನಿಮಗೆ ಮತ್ತೆ ನಮ್ಗೆ ಕರೆಯಲ್ಲ, ನೀವು ಯಾವರಪ್ಪ ಅನ್ನಂಗಿಲ್ಲ. ಅದು ಮಾತ್ರ ನಿಜ. ಏನು ಗೊತ್ತಾಯ್ತು. ಈಗ ನೋಡ್ರಿ, ಇವ್ರಿಗಿಂತ ಹೇಳ್ಕೊಡ್ರಿ ಮರ, ಇವ್ರಿಗೆ ಇಂಥ ಗೊತ್ತಿಲ್ಲ ಹೇಳ್ರಿ ಪಾಪ ಅವ್ರಿಗೆ. ಈಗ ಅವ್ರು ಸುಮ್ಮನೆ ಮದ್ದು ಬಿಟ್ಟರು ಕೂಡ ವೇಸ್ಟ್ ಆಗೋ ಥರ ಬಿಟ್ಕೊಂತಾರೆ ಪಾಪ. ಇಲ್ಲ ಸರ್, ಇವತ್ತು 1 ದಿವಸ ಬಿಟ್ಟು ನಾವು ಫುಲ್ ನೀರು ಬಿಟ್ಟು ಅವಾಗ ಮುಂಚೆ ಹಂಗೆ ಬಿಡ್ತೀರಾ? ಅದ್ರ ಮೇಲೆ ಬಿಡೋದು.